ಸಾಕಷ್ಟು ಪೈಪೋಟಿಗಳ ನಡುವೆ ಇದೀಗ ಕಾಂಗ್ರೆಸ್ನಿಂದ ಅಭ್ಯರ್ಥಿಗಳ ಘೋಷಣೆ ಆಗಿರುವಂಥದ್ದು. ಬಾಗಲಕೋಟೆಯ ಉಪಸಮರಕ್ಕೆ ದಿವಂಗತ HY ಮೇಟಿ ಅವರ ಪುತ್ರ ಉಮೇಶ್ ಮೇಟಿ ಅವರು ಅಭ್ಯರ್ಥಿಯಾಗಿ ಆಯ್ಕೆ ಆಗಿರುವಂಥದ್ದು. ಸದ್ಯ ಈಗ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಉಮೇಶ್ ಮೇಟಿ ಅವರು ಆಗಮಿಸಿದ್ದಾರೆ. ಜೊತೆಗೆ ಏನು ಜಿಲ್ಲೆಯ ಹಿರಿಯ ನಾಯಕರಾಗಿ ಆಗಮಿಸಿದ್ದಾರೆ. ಅವ್ರ ಜೊತೆಗೇ ಅವರ ಸಹೋದರ ಮಲ್ಲಿಕಾರ್ಜುನ್ ಮೇಟಿ ಅವರು ಕೂಡ ಈ ಒಂದು ಕಚೇರಿಗೆ ಆಗಮಿಸಿದ್ದಾರೆ. ಒಟ್ಟಿಗೆ ಅಂದರೆ ಕುಟುಂಬದ ಇನ್ನು ಶೀತಲ ಸಮರ ನಡೀತಾ ಇದೆ ಅನ್ನುವಂಥದ್ದೇನು ಮಾತುಗಳು ಕೇಳಿ ಬಂದಿತ್ತು. ಇದರ ಮಧ್ಯೆ ಇದೀಗ 3 ಟಿಕೆಟ್ ಘೋಷಣೆ ಆದ ಬಳಿಕ 3 ಜನರು ಕೂಡ ಒಟ್ಟಿಗೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಆಗಮಿಸಿದ್ದಾರೆ. ಅಂದರೆ ಇಲ್ಲಿ ಒಂದು ರೀತಿಯಾಗಿ ಕುಟುಂಬದ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾ ಇರುವಂಥದ್ದು. ನಮ್ಮ ಕುಟುಂಬದಲ್ಲಿ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯಗಳಲ್ಲಿ ಇಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಒಂದು ಸಂದೇಶವನ್ನು ಸಾರೋದಕ್ಕೆ ಒಟ್ಟಿಗೆ ಇಲ್ಲಿ ಬಂದು ಒಂದು ಮೆಸೇಜನ್ನು ಕೊಡ್ತಾ ಇರುವಂಥದ್ದು. ಸದ್ಯ ನಮ್ಮ ಜೊತೆಗೆ ಅಧಿಕೃತ ಅಭ್ಯರ್ಥಿಯಾಗಿರುವಂತಹ ಉಮೇಶ್ ಮೇಟಿ ಅವರಿದ್ದಾರೆ. ಸರ್, ಮೊದಲಿಗೆ ತಮಗೀಗ ಟಿಕೆಟ್ ಅನೌನ್ಸ್ ಆಗಿದೆ, ತಮಗೆ ಶುಭಾಶಯ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ರಾಷ್ಟ್ರ ಅಧ್ಯಕ್ಷರು, ರಾಜ್ಯ ಅಧ್ಯಕ್ಷರು ಎಲ್ಲರಿಗೂ ನಮಸ್ಕರಿಸುತ್ತಾ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಚಿವರು ಎಲ್ಲರಿಗೂ ನಮಸ್ಕರಿಸುತ್ತಾ, ನಮ್ಮ ಮನೆಗೆ ಎಲ್ಲರೂ ಪ್ರೀತಿಯಿಂದ ಟಿಕೆಟ್ ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಯಾರೂ ಟಿಕೆಟ್ ಕೇಳಿಲ್ಲ. ನಮ್ಮ ತಂದೆ ಮೇಲೆ ಇಟ್ಟು ಪ್ರೀತಿಗೋಸ್ಕರ ಯಾರೂ ಟಿಕೆಟ್ ಕೇಳಿಲ್ಲ. ಹೀಗಾಗಿ ನಮ್ಮ ಒಲೆಗೆ ಬಂತು, ನಮ್ಮ ತಂದೆ ಮೇಲೆ ಇಟ್ಟು ಪ್ರೀತಿಗೋಸ್ಕರ. ಸರ್, ಕುಟುಂಬದಲ್ಲಿ ಒಗ್ಗಟ್ಟಿದೆ ಅನ್ನೋಂಥ ಇದ್ರೂ ಕೂಡ ಹೊರಗಡೆ ಚರ್ಚೆ ಆಗ್ತಾ ಇತ್ತು. ಬರೀ ಟಿಕೆಟ್ಗಾಗಿ ಫೈಟ್ ಮಾಡ್ತಾ ಇದ್ದಾರಪ್ಪ ಕುಟುಂಬಸ್ಥರವರು ಅಂತೇಳಿ. ಏನು ಕಾರಣ ಅದಂತ ಈಗ ನೀವೇ ನೋಡಿದ್ರಲ್ಲ, ಎಲ್ಲ ಒಗ್ಗಟ್ಟಿದ್ದೇವೆ ಅಂತ ನೀವೇ ನೋಡಿದಿರಲ್ಲ. ಇವಾಗ ಯಾವ ಗೊಂದಲ ಇಲ್ಲ, ಎಲ್ಲರೂ ಒಟ್ಟಿಗೆ ಇದ್ದೇವಲ್ಲ ಇಲ್ಲಿ. ಸರ್, ಈಗ ಹಿಂದೆ ತಂದೆಯವರಿದ್ದಾಗ ಚುನಾವಣೆಗಳನ್ನ ಎದುರಿಸಿದಿರಿ, ಅವ್ರ ಅಭ್ಯರ್ಥಿ ಆದಾಗ ನೀವು ಪ್ರಚಾರಗಳನ್ನು ಮಾಡಿದಿರಿ. ಈಗ ತಂದೆಯವರು ಇಲ್ಲದ ಚುನಾವಣೆ ನೀವು ಅಭ್ಯರ್ಥಿಯಾಗಿ ಎದುರಿಸಬೇಕು. ಯಾವ ರೀತಿಯಾಗಿ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದೀರಿ? ಅದು ಒಂದೇ ನೋವು ನಮಗೆ. ಅವ್ರ ಹೆಸರು ತೆಗೆದು ಈಗೂ ಅವಳು ಬರುತ್ತೆ ನಮಗೆ. ಅದು ಒಂದೇ ನೋವು. ನಮ್ಮ ತಂದೆ ಸಮಾನದಲ್ಲಿ ಎಲ್ಲ ಹಿರಿಯರಿದ್ದಾರೆ ನಮಗೆ. ಜಿಲ್ಲೆ ಹಿರಿಯರು, ರಾಷ್ಟ್ರ ಹಿರಿಯರು, ರಾಜ್ಯ ರಾಜಕಾರಣಿಗಳು ಎಲ್ಲರೂ ನಮ್ಮ ತಂದೆ ವಯಸ್ಸಿನವರಿದ್ದಾರೆ. ಅವರೆಲ್ಲರಿಗೂ ನಮಸ್ಕೃತ. ಅವರೇ ಮಾಡ್ತಾಯಿದ್ದಾರೆ ಚುನಾವಣೆ. ಉಮೇಶ್ ಮೇಟಿ ಅವ್ರಿಗೆ ಮತದಾರ ಯಾಕೆ ಮತ ಹಾಕ್ಬೇಕು? ನಮ್ಮ ತಂದೆಯವರು ಮಾಡಿದ ಕೆಲಸ, ಮುಖ್ಯಮಂತ್ರಿಗಳು ಮಾಡಿದ ಕೆಲಸ, ಮೆಡಿಕಲ್ ಕಾಲೇಜು, ಗ್ಯಾರಂಟಿಗಳು ಯೋಜನೆ, ಅದೇ ನಮಗೆ ಶ್ರೀರಕ್ಷೆ. ಸಹಜವಾಗಿ ಚರ್ಚೆ ಆಗುವಂಥದ್ದು ಬಾಗಲಕೋಟೆ ಅಂತಂದರೆ ಇದು BJP ಪರವಾಗಿರುವಂಥ ಕ್ಷೇತ್ರ ಅಂತೇಳಿ. ಇದನ್ನು ಹೆಂಗೆ ಎದುರಿಸಿ ಚುನಾವಣೆಯಲ್ಲಿ ನೀವು ಗೆಲುವು ಸಾಧಿಸೋದಕ್ಕೆ ಯಾವ ರೀತಿ ಪ್ರಯತ್ನಗಳನ್ನು ಮಾಡ್ತೀರಿ? ನಿಮ್ಮ ತಂತ್ರಗಾರಿಕೆಗಳೇನು? ಅವ್ರ ಪರವಾಗಿ ಇಲ್ಲ ರೀ. ನಮ್ಮ ತಂದೆ ಮಾಡಿದ ಕೆಲಸಗಳದಾವು, ಹೈಯೆಸ್ಟ್ ಕೆಲಸ ಮಾಡಿದ್ದೀರ. BJP ಅವರು ಕ್ಷೇತ್ರದಲ್ಲಿ ಹಿಂದುತ್ವ ಮತ್ತು RSS ನೆಲೆ ಅನ್ನುವಂಥ ವಿಚಾರವನ್ನು ಮುಂದಿಟ್ಟುಕೊಂಡು ಚುನಾವಣೆಗೆ ಹೋಗ್ತಾರೆ. ಇದು ಕಾಂಗ್ರೆಸ್ಸಿಗೆ ಎಷ್ಟು ಸವಾಲಾಗ್ಬೋದು ಅಂತ ನಾನು ಕೇಳ್ತಾ ಇರುವಂಥದ್ದು. ನಾವು ಹಿಂದೂಗಳೇ, ಎಲ್ಲರೂ ಹಿಂದೂಗಳೇ. ಸಂವಿಧಾನ ಅಡಿಯಲ್ಲೇ ನಾವು ಚುನಾವಣೆ ಮಾಡ್ತೀವಿ. ಇದಿಷ್ಟು ಅಧಿಕೃತ ಅಭ್ಯರ್ಥಿಯಾಗಿರುವಂತಹ ಉಮೇಶ್ ಮೇಟಿ ಅವರ ಮಾತುಗಳು. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ಸಾಕಷ್ಟು ಪೈಪೋಟಿಗಳ ನಡುವೆ ಇದೀಗ ಕಾಂಗ್ರೆಸ್ನಿಂದ ಅಭ್ಯರ್ಥಿಗಳ ಘೋಷಣೆ ಆಗಿರುವಂಥದ್ದು. ಬಾಗಲಕೋಟೆಯ ಉಪಸಮರಕ್ಕೆ ದಿವಂಗತ HY ಮೇಟಿ ಅವರ ಪುತ್ರ ಉಮೇಶ್ ಮೇಟಿ ಅವರು ಅಭ್ಯರ್ಥಿಯಾಗಿ ಆಯ್ಕೆ ಆಗಿರುವಂಥದ್ದು. ಸದ್ಯ ಈಗ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಉಮೇಶ್ ಮೇಟಿ ಅವರು ಆಗಮಿಸಿದ್ದಾರೆ. ಜೊತೆಗೆ ಏನು ಜಿಲ್ಲೆಯ ಹಿರಿಯ ನಾಯಕರಾಗಿ ಆಗಮಿಸಿದ್ದಾರೆ. ಅವ್ರ ಜೊತೆಗೇ ಅವರ ಸಹೋದರ ಮಲ್ಲಿಕಾರ್ಜುನ್ ಮೇಟಿ ಅವರು ಕೂಡ ಈ ಒಂದು ಕಚೇರಿಗೆ ಆಗಮಿಸಿದ್ದಾರೆ. ಒಟ್ಟಿಗೆ ಅಂದರೆ ಕುಟುಂಬದ ಇನ್ನು ಶೀತಲ ಸಮರ ನಡೀತಾ ಇದೆ ಅನ್ನುವಂಥದ್ದೇನು ಮಾತುಗಳು ಕೇಳಿ ಬಂದಿತ್ತು. ಇದರ ಮಧ್ಯೆ ಇದೀಗ 3 ಟಿಕೆಟ್ ಘೋಷಣೆ ಆದ ಬಳಿಕ 3 ಜನರು ಕೂಡ ಒಟ್ಟಿಗೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಆಗಮಿಸಿದ್ದಾರೆ. ಅಂದರೆ ಇಲ್ಲಿ ಒಂದು ರೀತಿಯಾಗಿ ಕುಟುಂಬದ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾ ಇರುವಂಥದ್ದು. ನಮ್ಮ ಕುಟುಂಬದಲ್ಲಿ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯಗಳಲ್ಲಿ ಇಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಒಂದು ಸಂದೇಶವನ್ನು ಸಾರೋದಕ್ಕೆ ಒಟ್ಟಿಗೆ ಇಲ್ಲಿ ಬಂದು ಒಂದು ಮೆಸೇಜನ್ನು ಕೊಡ್ತಾ ಇರುವಂಥದ್ದು. ಸದ್ಯ ನಮ್ಮ ಜೊತೆಗೆ ಅಧಿಕೃತ ಅಭ್ಯರ್ಥಿಯಾಗಿರುವಂತಹ ಉಮೇಶ್ ಮೇಟಿ ಅವರಿದ್ದಾರೆ. ಸರ್, ಮೊದಲಿಗೆ ತಮಗೀಗ ಟಿಕೆಟ್ ಅನೌನ್ಸ್ ಆಗಿದೆ, ತಮಗೆ ಶುಭಾಶಯ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ರಾಷ್ಟ್ರ ಅಧ್ಯಕ್ಷರು, ರಾಜ್ಯ ಅಧ್ಯಕ್ಷರು ಎಲ್ಲರಿಗೂ ನಮಸ್ಕರಿಸುತ್ತಾ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಚಿವರು ಎಲ್ಲರಿಗೂ ನಮಸ್ಕರಿಸುತ್ತಾ, ನಮ್ಮ ಮನೆಗೆ ಎಲ್ಲರೂ ಪ್ರೀತಿಯಿಂದ ಟಿಕೆಟ್ ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಯಾರೂ ಟಿಕೆಟ್ ಕೇಳಿಲ್ಲ. ನಮ್ಮ ತಂದೆ ಮೇಲೆ ಇಟ್ಟು ಪ್ರೀತಿಗೋಸ್ಕರ ಯಾರೂ ಟಿಕೆಟ್ ಕೇಳಿಲ್ಲ. ಹೀಗಾಗಿ ನಮ್ಮ ಒಲೆಗೆ ಬಂತು, ನಮ್ಮ ತಂದೆ ಮೇಲೆ ಇಟ್ಟು ಪ್ರೀತಿಗೋಸ್ಕರ. ಸರ್, ಕುಟುಂಬದಲ್ಲಿ ಒಗ್ಗಟ್ಟಿದೆ ಅನ್ನೋಂಥ ಇದ್ರೂ ಕೂಡ ಹೊರಗಡೆ ಚರ್ಚೆ ಆಗ್ತಾ ಇತ್ತು. ಬರೀ ಟಿಕೆಟ್ಗಾಗಿ ಫೈಟ್ ಮಾಡ್ತಾ ಇದ್ದಾರಪ್ಪ ಕುಟುಂಬಸ್ಥರವರು ಅಂತೇಳಿ. ಏನು ಕಾರಣ ಅದಂತ? ಈಗ ನೀವೇ ನೋಡಿದ್ರಲ್ಲ, ಎಲ್ಲ ಒಗ್ಗಟ್ಟಿದ್ದೇವೆ ಅಂತ ನೀವೇ ನೋಡಿದಿರಲ್ಲ. ಇವಾಗ ಯಾವ ಗೊಂದಲ ಇಲ್ಲ, ಎಲ್ಲರೂ ಒಟ್ಟಿಗೆ ಇದ್ದೇವಲ್ಲ ಇಲ್ಲಿ. ಸರ್, ಈಗ ಹಿಂದೆ ತಂದೆಯವರಿದ್ದಾಗ ಚುನಾವಣೆಗಳನ್ನ ಎದುರಿಸಿದಿರಿ, ಅವ್ರ ಅಭ್ಯರ್ಥಿ ಆದಾಗ ನೀವು ಪ್ರಚಾರಗಳನ್ನು ಮಾಡಿದಿರಿ. ಈಗ ತಂದೆಯವರು ಇಲ್ಲದ ಚುನಾವಣೆ ನೀವು ಅಭ್ಯರ್ಥಿಯಾಗಿ ಎದುರಿಸಬೇಕು. ಯಾವ ರೀತಿಯಾಗಿ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದೀರಿ? ಅದು ಒಂದೇ ನೋವು ನಮಗೆ. ಅವ್ರ ಹೆಸರು ತೆಗೆದು ಈಗೂ ಅವಳು ಬರುತ್ತೆ ನಮಗೆ. ಅದು ಒಂದೇ ನೋವು. ನಮ್ಮ ತಂದೆ ಸಮಾನದಲ್ಲಿ ಎಲ್ಲ ಹಿರಿಯರಿದ್ದಾರೆ ನಮಗೆ. ಜಿಲ್ಲೆ ಹಿರಿಯರು, ರಾಷ್ಟ್ರ ಹಿರಿಯರು, ರಾಜ್ಯ ರಾಜಕಾರಣಿಗಳು ಎಲ್ಲರೂ ನಮ್ಮ ತಂದೆ ವಯಸ್ಸಿನವರಿದ್ದಾರೆ. ಅವರೆಲ್ಲರಿಗೂ ನಮಸ್ಕೃತ. ಅವರೇ ಮಾಡ್ತಾಯಿದ್ದಾರೆ ಚುನಾವಣೆ. ಉಮೇಶ್ ಮೇಟಿ ಅವ್ರಿಗೆ ಮತದಾರ ಯಾಕೆ ಮತ ಹಾಕ್ಬೇಕು? ನಮ್ಮ ತಂದೆಯವರು ಮಾಡಿದ ಕೆಲಸ, ಮುಖ್ಯಮಂತ್ರಿಗಳು ಮಾಡಿದ ಕೆಲಸ, ಮೆಡಿಕಲ್ ಕಾಲೇಜು, ಗ್ಯಾರಂಟಿಗಳು ಯೋಜನೆ, ಅದೇ ನಮಗೆ ಶ್ರೀರಕ್ಷೆ. ಸಹಜವಾಗಿ ಚರ್ಚೆ ಆಗುವಂಥದ್ದು ಬಾಗಲಕೋಟೆ ಅಂತಂದರೆ ಇದು BJP ಪರವಾಗಿರುವಂಥ ಕ್ಷೇತ್ರ ಅಂತೇಳಿ. ಇದನ್ನು ಹೆಂಗೆ ಎದುರಿಸಿ ಚುನಾವಣೆಯಲ್ಲಿ ನೀವು ಗೆಲುವು ಸಾಧಿಸೋದಕ್ಕೆ ಯಾವ ರೀತಿ ಪ್ರಯತ್ನಗಳನ್ನು ಮಾಡ್ತೀರಿ? ನಿಮ್ಮ ತಂತ್ರಗಾರಿಕೆಗಳೇನು? ಅವ್ರ ಪರವಾಗಿ ಇಲ್ಲ ರೀ. ನಮ್ಮ ತಂದೆ ಮಾಡಿದ ಕೆಲಸಗಳದಾವು, ಹೈಯೆಸ್ಟ್ ಕೆಲಸ ಮಾಡಿದ್ದೀರ. BJP ಅವರು ಕ್ಷೇತ್ರದಲ್ಲಿ ಹಿಂದುತ್ವ ಮತ್ತು RSS ನೆಲೆ ಅನ್ನುವಂಥ ವಿಚಾರವನ್ನು ಮುಂದಿಟ್ಟುಕೊಂಡು ಚುನಾವಣೆಗೆ ಹೋಗ್ತಾರೆ. ಇದು ಕಾಂಗ್ರೆಸ್ಸಿಗೆ ಎಷ್ಟು ಸವಾಲಾಗ್ಬೋದು ಅಂತ ನಾನು ಕೇಳ್ತಾ ಇರುವಂಥದ್ದು. ನಾವು ಹಿಂದೂಗಳೇ, ಎಲ್ಲರೂ ಹಿಂದೂಗಳೇ. ಸಂವಿಧಾನ ಅಡಿಯಲ್ಲೇ ನಾವು ಚುನಾವಣೆ ಮಾಡ್ತೀವಿ.
ಇದಿಷ್ಟು ಅಧಿಕೃತ ಅಭ್ಯರ್ಥಿಯಾಗಿರುವಂತಹ ಉಮೇಶ್ ಮೇಟಿ ಅವರ ಮಾತುಗಳು. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ.